ಅದಕ್ಕೆ ಆಕಾಶಗಾಮಿಗಳಾಗಿ ನಮ್ಮ ಮಕ್ಕಳಿದ್ದಾರೆ ನಂದಿ ಮತ್ತು ವೀರಭದ್ರ, ಅವರನ್ನ ಕರೆಸಿಕೊಳ್ಳಬೇಕು. ನಂದಿ ಕೇಳಿದಾಗ ಆಶ್ಚರ್ಯವಾಯಿತು. ನಾವೆಲ್ಲರೂ ಕೂಡ ಆಕಾಶರಾಮರಾಗಿದ್ದೇವೆ. ಮಗನೇ ನಂದಿಕೇಶನ್ನು ಹಾಗೆ ಕರೆ. ಅಪ್ಪ ನನ್ನಿಂದ ಏನಾಗಬೇಕು? ಶಂಕರ ಶಶಿಧರ ಗಜಚರ ಮಾಂಬರ ಗಂಗಾಧರ ಹರನೆ ಸುಂದರ ಸ್ವರಹರ ಗೌರಿ ಮನೋಹರ ತ್ರಿಭುವನ ಪಾಲಕನೆ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿ ವಾಹನ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠ ಶಿವ ನೀಲ ಜಗಳನಯನ ಋಷಿಗಳ ಹೃದಯದಿ ಮನೆಯನ್ನು ಮಾಡಿಹ ಕರುಣಾಸಾಗರನೆ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬಸದ ಶಿವನೇ. ಓ ತಂದೆ ವೀರಭದ್ರ ಎನ್ನುವ ಧೀರಧರೆ, ಯಾಕೆ ಏನಾಯ್ತು? ನನ್ನಿಂದ ಏನಾಗಬೇಕು? ಕಳಿಸಿಕೊಳ್ಳೋದಕ್ಕೆ ಕಾರಣ ಇದೆ. ಇವರಿಗೆ ನಿರ್ದಿಷ್ಟವಾದಂತಹ ಕಾರ್ಯ ಎಂಬುದು ನಿಮಗಿರಲಿಲ್ಲ. ಈಗ ನಡೆಯಬೇಕಾಗಿದೆ. ನಾವು ಮಾಡುವ ರಕ್ಷಣೆಯ ಕಾರ್ಯಕ್ಕೆ, ಸತ್ಯ ಧರ್ಮವನ್ನು ಉಳಿಸುವುದಕ್ಕೆ ಬೆಂಬಲಿಗರಾಗಿ ನಿಮ್ಮ ಅಗತ್ಯ ನನ್ನ ಪಾಲಿಗಿದೆ. ಈ ಭೂಲೋಕದಲ್ಲಿ ಅನೇಕ ಜನ ದುಷ್ಟರಿದ್ದಾರೆ, ಶಿಷ್ಟರು ಇದ್ದಾರೆ, ಸತ್ಯಾತ್ಮರಿದ್ದಾರೆ, ಧರ್ಮಾತ್ಮರಿದ್ದಾರೆ. ಹಾಗಿದ್ರೆ ಅವರಿಗೆಲ್ಲ ಉಪದ್ರ ಕೊಡುವವರು ಯಾರು? ದುರುಳರು. ಧರ್ಮವನ್ನು ಮೆಟ್ಟುವವರವರು. ಅಂತಹ ದುರುಳರನ್ನ ಶಿಕ್ಷಿಸುವುದು, ವದಾರರನ್ನ ವಧಿಸುವುದು, ಶಿಷ್ಟರನ್ನ ರಕ್ಷಣೆ ಮಾಡುವುದು, ಧರ್ಮ ನಶಿಸದ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಿಮಗೆ ಒಪ್ಪಿಸುವುದಕ್ಕೆ ನಿಮ್ಮನ್ನ ಕರೆಸಿಕೊಂಡಿದ್ದೇನೆ ಮಕ್ಕಳೇ. ದೇವ, ಈ ಧರೆಯಲ್ಲಿ ಧರ್ಮ ಏನೆನ್ನುವುದು ಅರಿತರು ಕೂಡ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅಂಥ ಅಧರ್ಮಿಗಳನ್ನೆಲ್ಲರನ್ನು ವರ್ತಿಸುತ್ತೇವೆ. ದುಷ್ಟರೇ ಹುಟ್ಟಿಕೊಂಡಿದ್ದಾರೆ ಅಂತಾದ್ರೆ ಅಂತ ದುಷ್ಟರನ್ನ ನಾಶ ಮಾಡ್ತೇವೆ. ಆದರೆ ಒಂದೇ ಒಂದು ಮಾತು ತಂದೆ, ಎಲ್ಲಿಯಾದ್ರೂ
ಅರಿಯದೆ ನಾವು ಅಪರಾಧವನ್ನ ಮಾಡುತ್ತೇವೆ ಅಂತಾದ್ರೆ ಹಾ. ನಮ್ಮನ್ನೆಲ್ಲ ತಿದ್ದಿ ಹೇಳುವುದಕ್ಕೆ ಹ್ಮ್. ಹಾಗೆಯೇ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಹಾ. ಯಾರನ್ನಾದ್ರೂ ಕಳಿಸಿಕೊಡ್ಬೇಕಪ್ಪ. ಕಳಿಸಿಕೊಡುವ ಪ್ರಶ್ನೆ ಇಲ್ಲ. ನಿಮ್ಮ ರಕ್ಷಣೆಯ ಭಾರ ನಮ್ಮದ್ದೇ. ಹಾ. ಆದ್ರೆ ಸದಾ ನಿಮ್ಮನ್ನ ನಿರ್ದೇಶಿಸುವುದಕ್ಕೆ ಹಾ. ನಿಮ್ಮೊಟ್ಟಿಗೆ ನಿಮ್ಮ ತಾಯಿ ಇರ್ತಾಳೆ. ಆಗಲಿ ಬನ್ನಿ. ತಾಯಿ ನಮ್ಮೊಟ್ಟಿಗೆ ಬರುವಾಗ ಹಾ. ಹೀಗೆ ಕಾಲ್ನಡಿಗೆಯಲ್ಲಿ ಬರಬಾರದಪ್ಪ. ಇನ್ನೊಂದು ಅಂಶವಾಗಿರುತ್ತ ಹಾ. ಪಂಚಮುಖಿ ನಂದಿಯನ್ನು ಏರಿ ಬರ್ಬೇಕು. ಆಗಲಿ. Chica,